ರಾಜ್ಯದಲ್ಲಿ ಮಾವು ಬೆಲೆ ಕುಸಿತ ಹಿನ್ನೆಲೆಯಲ್ಲಿ ಕಂಗಾಲಾಗಿದ್ದ ರೈತರ ನೆರವಿಗೆ ಕೇಂದ್ರ ಸರ್ಕಾರ ಧಾವಿಸಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರು ನಿಟ್ಟುಸಿರು ಬಿಡುವಂತಾಗಿದೆ. ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ತಾಲೂಕುಗಳಲ್ಲಿ ಸುಮಾರು 8,128 ಹೆಕ್ಟೇರ್ ಪ್ರದೇಶದಲ್ಲಿ ತೋತಾಪುರಿ, ಸಿಂಧೂರ, ಬಂಗನಪಲ್ಲಿ ಸೇರಿದಂತೆ ವಿವಿಧ ತಳಿಗಳನ್ನು ಬೆಳೆಯಲಾಗುತ್ತಿದೆ. ಏಕಾಏಕಿ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದರು. ಇದೀಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಪ್ರತಿ ಕೆಜಿಗೆ 4 ರೂಪಾಯಿಗಳಂತೆ ಪ್ರತಿ ಟನ್ಗೆ 4,000 ರೂಪಾಯಿಗಳನ್ನು ಘೋಷಿಸಿರುವುದು ಮಾವು ಬೆಳೆಗಾರರಲ್ಲಿ ಸಂತಸ ಮೂಡಿದೆ. ಈ ಕುರಿತು ದೂರದರ್ಶನದೊಂದಿಗೆ ರೈತ ದೇವರಾಜು, 2 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆದಿದ್ದು ಬೆಲೆ ಕುಸಿತದಿಂದ ತೋಟದಲ್ಲಿಯೇ ಉಳಿಯುವಂತಾಗಿತ್ತು. ಇದೀಗ ಕೇಂದ್ರ ಸರ್ಕಾರ ನೆರವು ಘೋಷಿಸಿರುವುದು ನೆರವಾಗಿದೆ ಎಂದರು. ಆನೆ ಮೇಲೆ ಒಂದು ವರ್ಷಕ್ಕೆ ಇಷ್ಟು ಗಿಡ ಹಾಕಿದ್ರಿ, ಅದರ ಮೇಲೆ ಇಷ್ಟು ಟನ್ ಬರ್ತದೆ ಅಂತ ಹೇಳ್ಬಿಟ್ಟು ಅದನ್ನು ತೋಟಗಾರಿಕೆ ಅವರೆಲ್ಲ ಪರಿಶೀಲನೆ ಮಾಡಿ ಅದು ಕೊಟ್ಟರೆ ಭಾಳ ಒಳ್ಳೆಯದು. ರೈತನಿಗೆ ಇಲ್ಲ ಭಾಳ ಕಷ್ಟ ಇದೆ. ಆ ಥರ ಮಾಡಿರೋದು ಕೇಂದ್ರ ಸರ್ಕಾರ ಮಾಡಿರೋದು ಭಾಳ ಒಳ್ಳೆಯದಾಯಿತು. ಮತ್ತೋರ್ವ ರೈತ ನಂಜುಂಡಪ್ಪ, ಮಾವು ಬೆಲೆ ಕುಸಿತದಿಂದ ದಿಕ್ಕು ತೋಚದಂತಾಗಿತ್ತು. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿರುವುದು ನೆಮ್ಮದಿ ತಂದಿದೆ ಎಂದರು. ಮಲ್ಲಿಕಾ, ಬೇನಿಷ, ರಸ್ಪುರಿ, ಬಾದಾಮಿ ಎಲ್ಲ ತೋತಾಪುರಿ ಎಲ್ಲ ಬೆಳೆ ಎಲ್ಲನೂ ಇದೆ. ಇದ್ದರೂ ಅದು ಕೇಳೋನಿಲ್ದ ಅರ್ಧಕರ್ಧ ಎಲ್ಲ ಉದುರೋಯ್ತು. ಇದು ಕೇಂದ್ರ ಸರ್ಕಾರದವರು 4,000 ರೂಪಾಯಿ ಟನ್ನಿಗೆ ಮಾಡಿ ಅವ್ರು ಮಾಡಿದ್ರನಕ ನಮ್ಮ ಪ್ರಯೋಜನ ಆಗ್ತಾ ಇದೆ. ರೈತ ಭರತ್, 4 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆದಿದ್ದು ಬೆಲೆ ಕುಸಿತ ಆರ್ಥಿಕ ಸಂಕಷ್ಟಕ್ಕೀಡು ಮಾಡಿತ್ತು. ಇದೀಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಸಹಕಾರಿಯಾಗಿದೆ ಎಂದರು. 2 ಟನ್ನು ಎಷ್ಟು ವರ್ಷದ ಗಿಡ ಅಂತ ಮಾಹಿತಿ ಇರುತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ. ಆ ಮಾಹಿತಿ ಪ್ರಕಾರ ಕೆಜಿ ಲೆಕ್ಕದಲ್ಲಿ ಏನಕ್ಕೆ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೋ ಎಕರೆವಾರು ಬೆಂಬಲ ಬೆಲೆ ಕೊಟ್ಟರೆ ತುಂಬ ಉಪಕಾರ ಆಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆ ತೋಟಗಾರಿಕೆ ಉಪನಿರ್ದೇಶಕರಾದ ಗಾಯತ್ರಿ, ಪ್ರಸಕ್ತ ವರ್ಷ ಮಾವು ಬೆಲೆ ಕುಸಿತದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದರು. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು ರೈತರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ ರಸೀದಿ, ವೇಬ್ರಿಡ್ಜ್ ಬಿಲ್ ಮತ್ತು ಆಧಾರ್ ಕಾರ್ಡ್ ಸಲ್ಲಿಸಿ ಬೆಂಬಲ ಬೆಲೆ ಪಡೆಯಬಹುದು ಎಂದು ಹೇಳಿದರು. 150 ಜನ ನೋಂದಣಿ ಮಾಡ್ಕೊಂಡಿರ್ತಾರೆ. ಮುಖ್ಯವಾಗಿ ಬೆಳೆಯುವಂಥ ತಳಿಗಳು ನಮ್ಮಲ್ಲಿ ತೋತಾಪುರಿ, ಬಾದಾಮಿ, ಮಲ್ಲಿಕಾ, ನೀಲಮ್ಮ, ಆಮ್ರಪಾಲಿ, ದಶರಿ, ಇಮಾಮ್ ಪಸಂದ್, ಸೆಂದೂರ, ಸಕ್ಕರೆಗುತ್ತೆ ಈ ಥರ ಒಂದು 10ರಿಂದ 11 ತಳಿ ಬೆಳೀತಾರೆ.